ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ನೋಡಿ, ಬುಧವಾರ ಆರ್ ಸಿ ಬಿ ಐ ಪಿ ಎಲ್ ಗೆದ್ದ ಸಂಭ್ರಮಾಚರಣೆಯ ವೇಳೆ ನೋಡಿ ಏನಾಗಿತ್ತು ಅಂತಂದರೆ 11 ಸಾವು ಆಯಿತು. ಯಾಕೆ ಅಂತಂದರೆ ಐ ಪಿ ಎಲ್ ಕಪ್ಪೇನೋ ಗೆದ್ದುಬಿಡ್ತು, ಆದರೆ 11 ಸಾವು ಯಾಕಾಯಿತು ಅಂತ ಕೂಡ ನಮ್ಮ ಎಲ್ಲ ಜನರಿಗೆ ಮಾತ್ರ ಅಲ್ಲ, ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಒಂಥರ ದುಃಖದ ವಾತಾವರಣ ಸಂಭವಿಸಿತ್ತು ಆ ಟೈಮಲ್ಲಿ. ಯಾಕಂತಂದರೆ ಏನು ಮಾಡಬೇಕು ಆ ಟೈಮಲ್ಲಿ, ನಾವು ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗದೆ ದುಃಖದ ವಾತಾವರಣ ಇದೆಯಲ್ಲ. ಈಗ 11 ಸಾವು ಯಾಕಾಯಿತು ಅಂತ ಕೂಡ ಎಷ್ಟೋ ಜನಕ್ಕೆ ಇನ್ನೂ ಕನ್ಫ್ಯೂಷನಲ್ಲೂ ಕೂಡ ಇದ್ರಿ ನೋಡಿ. ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ ಅಂತ ಕೂಡ ಕೇಳಿ ಬರ್ತಾ ಇದೆ. FIR ಯಾಕೆ ದಾಖಲಾಯಿತು ನೋಡಿ, ಆರ್ ಸಿ ಬಿ ಮಾಡಿದಾದರೂ ತಪ್ಪಾದರೂ ಏನು, ಆರ್ ಸಿ ಬಿ ಒಂದು ಬೆಟ್ಟಿಂಗ್ ದಂಧೆ, ಅದು ಒಂದು ಬಿಸ್ನೆಸ್, ಅದು ಏನೋ ಬಿಸ್ನೆಸ್ ನಡೆಸುತ್ತೆ, ಅದು ಬೇರೆ ವಿಷಯ. ಆದರೆ FIR ಯಾಕಾಯಿತು ಸ್ನೇಹಿತರೆ? FIR ಆಗಿದೆ. ಏನಕ್ಕೆ FIR ಆಗುತ್ತೆ? ಅವರು ಏನು ತಪ್ಪು ಮಾಡಿದ್ದಾರೆ ಆರ್ ಸಿ ಬಿ ಅವರು ಅಂತ ಆರ್ ಸಿ ಬಿ ಮೇಲೆ FIR ಆಗ್ತಾರೆ. ಮತ್ತು ಕಾಲು ತುಳಿತ ಹಾಗೆ ಕಾರಣ ಆರ್ ಸಿ ಬಿ ಕಾರಣನ, ಇಲ್ಲ ನಮ್ಮ ಜನಗಳೇ ಕಾರಣನ, ಇಲ್ಲ ಸರ್ಕಾರ ಕಾರಣನ, ಇಲ್ಲ ಪೊಲೀಸ್ ಅಧಿಕಾರಿಗಳ ಕಾರಣನ, ಇಲ್ಲಿ ಯಾವುದು ಕಾರಣ, ಯಾರ ಕಾರಣ ಅನ್ನೋದು ಕೂಡ ಇನ್ನೂ ಯಾರಿಗೂ ಕೂಡ ಗೊಂದಲಮಯದಲ್ಲೇ ಇದ್ದಾರೆ, ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅದು. ನೋಡಿ ಸ್ನೇಹಿತರೆ, ಏನಂತಂದರೆ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಾಗಿದೆ ಅಂತ ಕೂಡ ಈಗ ಗಿರೀಶ್ ಎ.ಕೆ ಅವರೆಲ್ಲ ದೂರದ ಆಧಾರ ಮೇಲೆ ಕೂಡ ಹೇಳ್ತಾ ಇದ್ದಾರೆ. ಏನಕ್ಕೆ ಆ ಥರ ಮಾಡ್ತಾ ಇದ್ದಾರೆ? FIR ಹಾಕೋ ಕೂಡ ಅಂಥ ತಪ್ಪೇನು ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಕೂಡ? ಏನು ತಪ್ಪು ಮಾಡಿದ್ದಾರೆ? ಈಗ ನೋಡಿ, ಜೂನ್ 4ನೇ ತಾರೀಕು ಆರ್ ಸಿ ಬಿ ಗೆಲುವು ಸಾಧಿಸುತ್ತೆ. ಬೆಳಿಗ್ಗೆ 5:30ಗೆ ಅವರು ಕ್ರೀಡಾಂಗಣದಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಮ್ಮ ಸಿಬ್ಬಂದಿಯ ಕರ್ತವ್ಯದಲ್ಲಿ ಅವರು ಇದ್ದರಿಂದ ಅವರು ಅದ್ರ ಮರುದಿನ ಏನಿರುತ್ತೆ, ಅವ್ರು ಮಧ್ಯಾಹ್ನ ಮತ್ತೊಂದು ದೊಡ್ಡ ಜನಸಂದಣಿಯನ್ನು ಕೂಡ ನಿರ್ವಹಿಸಬೇಕಾಗುತ್ತೆ. ಆ ಟೈಮಲ್ಲಿ ನೋಡಿ, ದೊಡ್ಡ ಕಷ್ಟವಾದ ಕಾರಣ ಏನಂತಂದರೆ, ಆ ಟೈಮಲ್ಲಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿನೇ ನಿರಾಕರಿಸಲಾಗಿದೆ ನೋಡಿ. ಆ ಕ್ರೀಡಾಂಗಣದಲ್ಲಿ ಅಂದರೆ ಪ್ರೋಗ್ರಾಮ್ಗೆ ಅನುಮತಿ ಕೊಡಲಿಲ್ಲ ನಮ್ಮ ಅಭಿಮಾನಿಗಳಿಗೆ ನಾವು ಒಳಗಡೆ ಬರೋದಕ್ಕೆ ಬಿಡಲಿಲ್ಲ ಅವರು ಅಂತಂದ್ಬಿಟ್ಟು ಆರ್ ಸಿ ಬಿ ಅವ್ರಿಗೆ ಧಿಕ್ಕಾರ ಅಂತ ಕೂಡ ಕೂಗ್ಲಾಯಿತು ಅಂತಂದ್ಬಿಟ್ಟು ಕೂಡ ಅಭಿಮಾನಿಗಳು ಕೂಡ ಸ್ವಲ್ಪ ಗಲಾಟೆ ಮಾಡಿದ್ರು ಅಂತ ಕೂಡ ಕೇಳಿ ಬರ್ತಾ ಇದೆ ಈ ಸುದ್ದಿ. ಆದರೂ ಕೂಡ ನೋಡಿ ಆರ್ ಸಿ ಬಿ ಅಂತ ಬಂದಾಗ ನಮ್ಮ ಬೆಂಗಳೂರು ಆರ್ ಸಿ ಬಿ ಕಂಡ್ರೆ ತುಂಬ 18 ವರ್ಷಗಳಿಂದ ಕಪ್ಪು ಗೆದ್ದಿರಲಿಲ್ಲ, ಈ ಸಲ ಗೆದ್ದಿರೋದು ಒಂದು ಖುಷಿ ಸಂದರ್ಭ ಅಂತ ಕೂಡ ಹೇಳ್ಕೊಬೋದು, ಇಲ್ಲ ಅಂತಲ್ಲ. ನೋಡಿ, ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಕೂಡ ಜೂನ್ 4ರಂದು ಆರ್ ಸಿ ಬಿ ತಮ್ಮ ಸಾಮಾಜಿಕ ಮಾಧ್ಯಮ ಮತ್ತು ವೆಬ್ಸೈಟಲ್ಲೂ ಕೂಡ ತಮ್ಮ ಆಚರಣೆ ಮತ್ತು ವಿಜಯೋತ್ಸವದ ಮೆರವಣಿಗೆಯನ್ನು ಘೋಷಿಸಿತಂತೆ. ಆ ಟೈಮಲ್ಲಿ ಅಭಿಮಾನಿಗಳು ಸೇರಲು ಆಹ್ವಾನಿಸಿದ್ರಂತೆ ಎಂದು ಕೂಡ ಬೆಂಗಳೂರು ಪೊಲೀಸು FIRನಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಈ ಸುದ್ದಿ TV ಚಾನಲ್ಗಳು ಕೂಡ ಸಾಮಾಜಿಕ ಮಾಧ್ಯಮಗಳು ಕೂಡ ಹರಡಿದ ನಂತರ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿ ಭದ್ರತೆ ಅಗತ್ಯತೆಗಳನ್ನು ವಹಿಸ್ತೀವಿ. ಈಗ ನೋಡಿ, ಅಗತ್ಯತೆಗಳನ್ನು ಏನು ಬೇಕು ವಹಿಸ್ತೀವಿ ಅಂತ ಕೂಡ ಆರ್ ಸಿ ಬಿ ಅವರು ಕೂಡ ಹೇಳಿದ್ರಂತೆ. ಆದರೆ ಸರ್ಕಾರ ಮಾತ್ರ ಬೇಡ, ಎಲ್ಲ ನಾವೇ ನೋಡ್ಕೋತೀವಿ ಅಂತ ಕೂಡ ಹೇಳಿತಂತೆ. ಸಿದ್ದರಾಮಯ್ಯ ಸರ್ಕಾರ ಏನಿದೆ ಎಲ್ಲ ನಾವೇ ನೋಡ್ಕೋತೀವಿ ಅಂತಂದ್ಬಿಟ್ಟು ಈ ರೀತಿ ಜನಸಂದಣಿ ಏನಿದೆ ಇದನ್ನೆಲ್ಲ ಈ ರೀತಿ ಸೇರಿಸಿದ್ದಾರೆ. ಈ ರೀತಿ ವಿಧಾನಸೌಧದ ಮುಂದೆ ಹಿಂಗೆ ಪ್ರೋಗ್ರಾಮ್ ಮಾಡೋಣ ಅಂತಂದ್ಬಿಟ್ಟು ಕೂಡ ಸೇರಿಸಿದ್ದಾರೆ. ನೋಡಿ, ವಿಧಾನಸೌಧದ ಮುಂದೆ ಪ್ರೋಗ್ರಾಮ್ ಮಾಡಿದ್ಮೇಲೆ ಅಲ್ಲಿ ಏನಾಯಿತು ಆ ಗಳಿಗೆ ಏನಾಯಿತು? ಕೊನೆಗೆ 11 ಸಾವು ಅಂದರೆ ಏನು ಸುಮ್ಮನೆ ಸ್ನೇಹಿತರೆ? ನೋಡಿ, ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ, ಚೆನ್ನಾಗಿ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ, ಚೆನ್ನಾಗಿ ಅನ್ನೋದಕ್ಕಿಂತ ಕಷ್ಟಪಟ್ಟು ಬೆಳೆಸಿರ್ತಾರೆ ನಮ್ಮ ಜನಗಳನ್ನ. ಯಾರೇ ಆಗಲಿ, ನಮ್ಮ ಒಬ್ಬ ಓದಿಸಿ ಬೆಳೆಸ್ತೀವಲ್ಲ ಕಷ್ಟಪಟ್ಟು ಅಪ್ಪ ಅಮ್ಮ ಅನ್ನೋರು, ಅದನ್ನು ತುಂಬ ಕಷ್ಟಪಟ್ಟು ಅಂತಂದರೆ ಬಡವ್ರ ಮಕ್ಕಳು ಅಂದರೆ ನಿಮಗೆ ಗೊತ್ತಲ್ಲ ಎಷ್ಟು ಕಷ್ಟಪಡ್ತೀವಿ. ಹೋಗ್ಲಿ, ಕೆಲವರು ಕೂಲಿ ಕೆಲಸ ಮಾಡ್ತಾರೆ, ಕೆಲವು ಏನೋ ಒಂದು ಕಂಪ್ನಿಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವರು ಬೇರೆ ಇನ್ನೆಲ್ಲೋ ಕೆಲಸ ಮಾಡ್ತಿರ್ತಾರೆ. ಈ ರೀತಿ ಕೆಲಸ ಮಾಡಿಕೊಂಡು ಏನೋ ಬದುಕ್ತಾರೆ ಬಡವ್ರ ಮಕ್ಕಳು. ಅಭಿಮಾನಿಗಳು ಏನೋ ಒಂದು ಆರ್ ಸಿ ಬಿ ಅಭಿಮಾನ ಇದೆ, ನಮ್ಮ ಬೆಂಗಳೂರಲ್ಲಿ ಕ್ರಿಕೆಟ್ ನಡೀತಾ ಇದೆ ಅಂತ ನೋಡೋಕ್ಕೆ ಅಂತ ಬರ್ತೀವಿ. ಆಗ ಕ್ರಿಕೆಟ್ ನಡೀತಾ ಇದೆ ಅಂತ ನೋಡೋಕ್ಕೆ ಬಂದಾಗ ಇಲ್ಲಿ ಏನಾಗುತ್ತೆ? ಆಗ ಈ ಟೈಮಲ್ಲಿ ಹಿಂಗಾಗುತ್ತೆ ಅಂತ ನಾವು ಯಾರಿಗಾದ್ರೂ ಗೊತ್ತಿತ್ತಾ? ಏನು ಗೊತ್ತಿಲ್ಲ. ನೋಡಿ, ಕ್ರೀಡಾಂಗಣದಲ್ಲಿ ಕೇವಲ 30,000ದಿಂದ 35,000 ಜನರು ಮಾತ್ರ ಅಲ್ಲಿ ಕೂತ್ಕೊಳ್ಳೋಕ್ಕಾಗೋದು. ಒಂದು 50,000 ಮ್ಯಾಕ್ಸಿಮಮ್ ಅಂದರೆ ಕೂತ್ಕೊಬೋದು ಅಷ್ಟೇ. ಆದರೆ ಲಕ್ಷಾಂತರ ಅಭಿಮಾನಿಗಳು ಕೂಡ ಹೊರಗೆ ಬರೋದ್ರಿಂದ ಇದರಿಂದ ತುಂಬ ಘಟನೆಗಳು ನಡೆಯುತ್ತೆ. ಕಾಲು ತುಳಿತ ತುಂಬ ಉಂಟಾಗುತ್ತೆ. ಕಾಲು ತುಳಿತ, ತಳ್ಳಾಟ, ಕೂಗಾಟ ಎಲ್ಲ ಆಗುತ್ತೆ, ಆಗಲ್ಲ ಅಂತಿಲ್ಲ, ಏನಿಲ್ಲ. ಹಂಗಾದಾಗ ಈ ಸನ್ನಿವೇಶದಲ್ಲಿ ನಾವು ಕೂಡ ಜನಗಳು ಕೂಡ ಅರ್ಥ ಮಾಡ್ಕೋಬೇಕು, ಅಲ್ಲಿಗೆ ಹೋಗಬಾರ್ದು. ಅಲ್ಲಿಗೆ ಹೋದ್ರು ಯಾಕೆಂದರೆ ನಾವು ಟಿ ವಿಲೇ ನೋಡ್ಬೋದಲ್ಲ, ಆರ್ ಸಿ ಬಿ ಏನು ಕ್ರಿಕೆಟ್ ನಡೀತಾ ಇದೆ ಲೈವಲ್ಲಿ ಅಲ್ಲಿ ಹೋಗಿ ನೋಡೋದ, ಟಿ ವಿಲೂ ಕೂಡ ನೋಡ್ಬೋದು, ಮೊಬೈಲಲ್ಲೂ ನೋಡ್ಬೋದು. ಇಂಥ ನಾವು ಸಿಚುವೇಶನಲ್ಲಿ ಇರಬೇಕಾದ್ರೆ ಅಲ್ಲಿ ನಾವು ಯಾಕಾದರೂ ಏನಕ್ಕೆ ಹೋಗಬೇಕಾಗಿತ್ತು? ಹೋಗುವಂಥ ಸಂದರ್ಭ ಅಂಥದ್ದು ಏನಿತ್ತು? ಏನೂ ಇಲ್ಲ ಅಲ್ಲಿ. ನೋಡಿ, ಅಲ್ಲಿ ಹೋಗುವಂಥ ಸಂದರ್ಭ ಅಲ್ಲಿ ಏನೂ ಇಲ್ಲ. ಆದರೂ ಕೂಡ ನೋಡಿ, 11 ಜನರು ಸಾವನ್ನಪ್ಪಿರೋದ್ರು ಕೂಡ ಪೊಲೀಸರು ಕೂಡ ಈ ರೀತಿ ಮಾಹಿತಿ ಕೊಟ್ಟಿರೋದು ತುಂಬ ಶ್ಲಾಘನೀಯ ಸ್ನೇಹಿತರೆ. ನೋಡಿ, ಏನು ಅನಿಸುತ್ತೆ? ಈ ಕಾರ್ಯಕ್ರಮ ಕೂಡ ಸಂಜೆ ಸುಮಾರಿಗೆ 5:45ಕ್ಕೆ ಪ್ರಾರಂಭವಾಗುತ್ತೆ. ಅದು ನೈಟು, ಸಂಜೆ ಈವ್ನಿಂಗ್, ಅದು ನೈಟು ರಾತ್ರಿ ಆಗುತ್ತೆ.
ಆದಮೇಲೆ ನೋಡಿ ಪೊಲೀಸರು ಕೂಡ ಅನುಮತಿ ಇಲ್ಲದೆ ಕೆಲವು ಆಚರಣೆಗಳಿಗೆ ಕೂಡ ಅಲ್ಲೇ ಏನೋ ಕೇಕ್ ಕಟ್ ಮಾಡಿ ಏನೋ ಸೆಲೆಬ್ರೇಷನ್ ಮಾಡಿ ಏನೋ ಕೆಲವರೆಲ್ಲ ಮರದ ಮೇಲೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ. ಅದು ಏನು ಮಾಡ್ತಾರೆ ಅನ್ನೋದನ್ನ ಮರದ ಮೇಲೆ ಕೂತ್ಕೊಂಡೆಲ್ಲ ನೋಡ್ತಿರ್ತಾರೆ. ಅದನ್ನೆಲ್ಲ ಏನು ಮಾಡಬೇಕು, ನಾವು ಹೇಗೆ ಮಾಡಬೇಕು ಅನ್ನೋದೆಲ್ಲ ಈ ರೀತಿ ಎಲ್ಲ ಹಿಂಗೆ ಮಾಡ್ಕೊಂಡು ಕೂತಿದಾಗ ಏನು ಮಾಡಬೇಕು ನಮ್ಮ ಪೊಲೀಸರು ಕೂಡ ಸೆಕ್ಯೂರಿಟಿಯಲ್ಲಿ ಅವರು ಕೂಡ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋಕ್ಕೂ ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು ನೋಡಿ. ಆದರೂ ಕೂಡ ಅವ್ರು ಪೊಲೀಸರು ಕೂಡ ಏನೂ ಮಾಡೋಕ್ಕಾಗ್ತಿಲ್ಲ. ಇಷ್ಟು ಅಭಿಮಾನಿಗಳನ್ನ ಇಷ್ಟು ಲಕ್ಷ ಜನಸಂಖ್ಯೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಪ್ರವೇಶ ಮಾಡ್ತಾರೆ ಅಂತ ಪೊಲೀಸರಿಗೂ ಕೂಡ ಗೊತ್ತಿರಲಿಲ್ಲ ನೋಡಿ. ಪೊಲೀಸರಿಗೂ ಕೂಡ ಇಷ್ಟು ಚಿನ್ನಸ್ವಾಮಿ ಕ್ರೀಡಾಂಗಣಗಳಲ್ಲಿ ಇಷ್ಟು ಲಕ್ಷ ಅಭಿಮಾನಿಗಳನ್ನ ನೋಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಕೂಡ ಅಂದ್ಕೊಂಡಿರಲಿಲ್ಲ. ಹಿಂಗೆಲ್ಲ ಅಂದ್ಕೊಂಡಿದ್ರೆ ಸರ್ಕಾರನೂ ಕೂಡ ಅಂದ್ಕೊಂಡಿರಲಿಲ್ಲ. ಆದ್ದರಿಂದ ಇದು ಸರ್ಕಾರ ಏನಾದರೂ ತುಂಬ ಕಠಿಣವಾಗಿ ಏನಾದರೂ ಶಿಕ್ಷೆ ವಿಧಿಸುತ್ತಾ ಯಾರಿಗೆ ಪೊಲೀಸರಿಗೆ ನೋಡಿ. ಪೊಲೀಸರಿಗೆ ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡು ಎಷ್ಟು 5 ಜನ ಪೊಲೀಸರನ್ನೇ ಸಸ್ಪೆಂಡ್ ಮಾಡಿದ್ದಾರೆ, ಅಧಿಕಾರಿಗಳಿದ್ದಾರನ್ನ. ಅದು ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ನೋಡಿ, ಸದ್ಯಕ್ಕೆ ಈಗ FIR ಕೂಡ ಹಾಕಲಾಗಿದೆ RCB ಮೇಲೆ. RCB ಮೇಲೆ ಅಲ್ಲ ನೋಡಿ, ಯಾರೋ ಮಾಡಿದ ತಪ್ಪಿಗೆ ಈ ರೀತಿ 11 ಸಾವಾಗಿದ್ದಕ್ಕೆ RCB ಮೇಲೆ FIR ಏನಕ್ಕೆ ಹಾಕಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ. ನೀವಾದರೂ ಕಮೆಂಟ್ ಮಾಡಿ. RCB ಮೇಲೆ RCBದಾದ್ರೂ ಏನು ತಪ್ಪಿದೆ ಸ್ನೇಹಿತರೆ? RCBದಾದ್ರೂ ಕೂಡ ಅಂಥ ತಪ್ಪಾದರೂ ಏನಿದೆ? ಅಂಥದ್ದಾದರೂ ಕೂಡ ಏನಂಥದ್ದೇನೂ ಇಲ್ಲ ಇಲ್ಲಿ ತಪ್ಪು. RCBದು ಅವ್ರದ್ದೇನಿದೆ, ಅವ್ರದ್ದೊಂದು ಬೆಟ್ಟಿಂಗು ದಂಧೆ ಬಿಸ್ನೆಸ್, ಅದು ಆ ಬಿಸ್ನೆಸ್ನ ಮಾಡ್ಕೊಂಡು ಹೋಗಿ ಬಂದಿದ್ದಾರೆ. ಅದಕ್ಕೆ ಇವರು ಸರ್ಕಾರ ಸೆಕ್ಯೂರಿಟಿ ಕೊಡಬೇಕು ಅಷ್ಟೇ, ಬೇರೆ ಏನೇನಿಲ್ಲ ಇಲ್ಲಿ. RCB ಅಂತ ನಮ್ಮ ಅಭಿಮಾನಿಗಳು ಕೂಡ ಎಷ್ಟು ಪ್ರೀತಿಯಿಂದ ಕಾಯ್ತಿದ್ದಾರೆ ಅಂತಂದು ಕೂಡ ನಿಮಗೂ ಕೂಡ ಗೊತ್ತಿದೆ. ನಮ್ಮ ಅಭಿಮಾನಿಗಳು ಅಂತ ಬಂದಾಗ ಎಷ್ಟೆಷ್ಟು ಪ್ರೀತಿಯಿಂದ ಇರ್ತಾರೆ, ಯಾವ ರೀತಿ ಎಲ್ಲ RCB ಅಂತ ಬಂದಾಗ ಸಂಭ್ರಮಾಚರಣೆಗಳನ್ನು ಮಾಡ್ತಾರೆ ಅನ್ನೋದು ಕೂಡ ನಿಮಗೂ ಕೂಡ ತುಂಬ ಎಲ್ಲ ವಿಡಿಯೋಗಳಲ್ಲೂ ಆಲ್ಮೋಸ್ಟ್ ನೋಡಿರ್ತೀರ. ಏನಂತಂದರೆ ಮುಂದೆ ಏನಾಗುತ್ತೆ ಅಂತಂದರೆ ನೋಡಿ, ಇಷ್ಟು ಲಕ್ಷಾಂತರ ಅಭಿಮಾನಿಗಳು ಸೇರಿರ್ತಾರೆ. ಲಕ್ಷಾಂತರ ಅಭಿಮಾನಿಗಳು ಸೇರ್ತಾರೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಇದೆಲ್ಲ ಒಂಥರ ಜನದಟ್ಟಣೆ ಆಯಿತು, ಕಾಲ್ತುಳಿತಕ್ಕೆ ಕಾರಣವಾಯಿತು. ಈ ಲಕ್ಷ ಅಭಿಮಾನಿಗಳು ಈ ಥರ ಸೇರ್ತಾರೆ ಅಂತ ಗೊತ್ತಿದ್ರೆ ನಿಜವಾಗ್ಲೂ ನಾವು ಈ ರೀತಿ ಫಂಕ್ಷನ್ ಅರೇಂಜ್ ಮಾಡ್ತಿರ್ಲಿಲ್ಲ ಅಂತ ಕೂಡ ಸಿದ್ದರಾಮಯ್ಯ ಕೂಡ DK ಶಿವಕುಮಾರ್ ಸಿದ್ದರಾಮಯ್ಯ ತುಂಬ ಜನ ಹೇಳಿದ್ದಾರೆ. ಆ ರೀತಿ ರಾಜಕಾರಣಿಗಳು ನೋಡಿ, 64 ಜನರು ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಗಾಯಗೊಂಡಂತೆ, ಮತ್ತು ಸಾರ್ವಜನಿಕರಿಗೆ ಕೂಡ ಆಸ್ತಿ ಹಾನಿ ಆಯಿತಂತೆ ಅಲ್ಲಿ. ಆ ಟೈಮಲ್ಲಿ ಸಾರ್ವಜನಿಕರಿಗೆ ಏನೇನು ಕೆಲವು ಮೊಬೈಲ್ ಕಳ್ಕೊಂಡಿದ್ದಾರೆ, ಕೆಲವು ಸ್ಲಿಪ್ಪರು ಏನು ಬೇಕು ಅವರು ಏನೇನು ಕೆಲವು ಬ್ಯಾಗ್ಸ್ ಕಳ್ಕೊಂಡಿದ್ದಾರೆ ಆ ಟೈಮಲ್ಲಿ ಹೋಗಿ ನೋಡಿ. ಆ ಟೈಮಲ್ಲಿ ಅಲ್ಲಿಗೆ ಹಿಂಗಿದೆ ಸಿಚುವೇಶನ್ ಅಂತಂದಾಗ ಏನಕ್ಕಾದರೂ ಹೋದ್ರು ಅಲ್ಲಿಗೆ. ನಮ್ಮ ಜನಗಳು ಕೂಡ ಬುದ್ಧಿ ಕಲಿಯಲ್ಲ ಇನ್ಯಾವತ್ತು ನೋಡಿ. ಈಗ ಹೋಗಬಾರ್ದು ಅಂತ ಅನ್ನೋ ಜಾಗಕ್ಕೆ ಏನಕ್ಕೆ ಹೋದರು ನೋಡಿ. ಅವರು ಬ್ಯಾಗಲ್ಲಿ ಇಂಪಾರ್ಟೆಂಟ್ ಐಟಮ್ ಇದೆ, ಲ್ಯಾಪ್ಟಾಪ್ ಕಳ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ಇದೆ, ಬೇರೆ ಏನೇನೋ ಬೆಲೆ ಬಾಳುವಂಥ ಮೊಬೈಲ್ ಇದೆ, ಇನ್ನು ಏನೇನೋ ದೊಡ್ಡ ಏನೇನೋ ಐಟಮ್ಗಳಿದೆ ಅಂತಂದಾಗ, ಏನೇನಾದರೂ ಒಂದು ಬೆಲೆ ಬಾಳುವಂಥ ಐಟಮ್ ಇದೆ ಅಂದಾಗ ಅಲ್ಲಿಗೆ ಏನಕ್ಕೆ ಹೋಗಬೇಕಾಗಿತ್ತು ನಾವು ಅಲ್ಲಿಗೆ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನೋಡಿ. ಈ ಥರ ಹಿಂಗೆ ಬಂದಾಗ ನೋಡಿ, ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಇದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಇದೆಲ್ಲ ವಹಿಸ್ಕೊಂಡಿರೋದ್ರಿಂದ ಇವೆಲ್ಲ ನೀವೇ ಕೂಡ ಇದೆಲ್ಲ ಮಾಡ್ತಿರ್ಬೇಕಾಗಿತ್ತು. ನೀವು ಕೂಡ ಇದು ತಪ್ಪಿದೆ ನಿಮ್ಮದೇ ಅಂತಂದ್ಬಿಟ್ಟು ಕೂಡ ವಿಪಕ್ಷಗಳು ಕೂಡ ಅಶೋಕ್ ಅವರು ವಿಪಕ್ಷಗಳು ಕೂಡ ಅವರು ಕೂಡ ತುಂಬ ಕೋಪಗೊಂಡಿದ್ದಾರೆ ನೋಡಿ. ಇದ್ರ ಕಡೆ ಕೊನೆಗೆ 11 ಜನ ಸಾವತ್ತವರ ಸಂಖ್ಯೆಯಲ್ಲಿ ನೋಡಿ ತೋರಿಸ್ತಿದ್ದೀನಿ ಫೋಟೋ. 11 ಜನರಲ್ಲಿ ಇಷ್ಟು ಜನ ನನ್ನ ಕೈಗೆ ಸಿಕ್ಕಿರುವಂಥ ಫೋಟೋಗಳು ನೋಡಿ. 11 ಜನರಲ್ಲಿ ಇಷ್ಟು ಜನ ತುಂಬ ಕೆಲವರು ಅವನ ಹೆಸರು ಮನೋಜ್ ಅಂತೆ, ಇನ್ನು ಕೆಲವರ ಹೆಸರುಗಳು ತುಂಬ ಕಂಡುಹಿಡಿಯೋಕ್ಕೆ ಟ್ರೈ ಮಾಡಿದೆ, ಗೊತ್ತಾಗಲಿಲ್ಲ. ಕೆಲವರ ಹೆಸರುಗಳು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಇಷ್ಟು ಜನ ಕೂಡ ಸಾವಾಯ್ತಂತೆ ನೋಡಿ. ಇಷ್ಟು ಜನ ಕೂಡ ನಮ್ಮ ಇನ್ನೂ ಚಿಕ್ಕ ಯುವಕರು, ಇವರೆಲ್ಲ ಯುವಕ ಯುವತಿಯರು ಸಾವನ್ನು ಅಪ್ತಾರೆ ಅಂತಂದರೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ನಿಜವಾಗ್ಲೂ ಸ್ನೇಹಿತರೆ. ನೋಡಿ, ಯುವಕ ಯುವತಿಯರು ಅಂತ ಬಂದಾಗ ನಮ್ಮ ಇಂಡಿಯಾ ಅಂತಲ್ಲ, ನಮ್ಮ ದೇಶಕ್ಕೆ ಒಂಥರ ಹೆಮ್ಮೆ ಯುವಕರು ಅಂದರೆ. ನಮ್ಮ ಯುವಕರು ಕೂಡ ಕಲಿಬೇಕಾಗುವಂಥದ್ದೇನು ಮುಂದೆ, ಈ ಕಲ್ತಿರೋದಾದರೂ ಏನೋ ಕಲಿಬೇಕಾಗುವಂಥದ್ದೇನು ಆದರೂ ಕೂಡ ನೋಡಿ. ಈಗ ಆಗ್ತಿರೋ ವಿಷಯಕ್ಕೆ ಯಾರು ಕಾರಣ ಅದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ರಿಗೂ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.